ಪ್ರಥಮತಃ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಆರಾಧ್ಯ ಗುರುಗಳನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಬಂತನಾಳ ಗ್ರಾಮದ ಆರಾಧ್ಯ ಮೂರ್ತಿ ಕಾಮಧೇನು ಕಲ್ಪವೃಕ್ಷ ಬೇಡಿದವರಿಗೆ ಬೇಡಿದನ್ನ ಕೊಟ್ಟು ಕಾಪಾಡಿದ ಋಷಭಲಿಂಗೇಶ್ವರರ ಪವಿತ್ರವಾದ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಮಠದ ಮಹಾಶಕ್ತಿ ಸ್ವರೂಪಿಗಳಾಗಿರುವಂತಹ ಚನ್ನಬಸವ ಶಿವಯೋಗಿಗಳನ್ನ ಶಂಕರಲಿಂಗ ಶಿವಯೋಗಿಗಳನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಉತ್ತರ ಕರ್ನಾಟಕದ ಶಿಕ್ಷಣ ಕ್ರಾಂತಿಯನ್ನ ಗೈದಿರುವ ಶಾಲೆಗಳೇ ದೇವಾಲಯಗಳು, ಶಾಲೆಯ ಮಕ್ಕಳೇ ದೇವರು ಅನ್ನುವಂತಹ ವಾಕ್ಯದಿಂದ ಈ ಭಾಗದ ಜ್ಞಾನದ ದೀಪವನ್ನ ಹಚ್ಚಿರುವಂತಹ ಎನ್ನಪ್ಪ ಲಿಂಗೈಕ್ಯ ಬಂತನಾಳದ ಭಗವಂತ ಸಂಗನ ಬಸವ ಅಪ್ಪಗಳ ಪವಿತ್ರವಾದ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀಮಠದ ಉತ್ತರಾಧಿಕಾರಿಗಳ ಪುರಪ್ರವೇಶ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ದಯಪಾಲಿಸ್ತಾ ಇರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಿರಹಟ್ಟಿ ಬಾಳೆ ಹೊಸೂರ ಆ ಪೂಜ್ಯರ ಪವಿತ್ರವಾದ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀಮಠದ ಪರಮ ಪೂಜ್ಯರು ನಿಮ್ಮೆಲ್ಲರ ಆರಾಧ್ಯ ಮೂರ್ತಿಗಳು ಈ ಭಾಗದ ನಡೆದಾಡುವ ದೇವರೆಂದೇ ಹೆಸರನ್ನು ಮಾಡಿದಂತಹ ಶ್ರೀಮನ್ ನಿರಂಜನ ಗುಣಸ್ವರೂಪಿ ಡಾಕ್ಟರ್ ಋಷಭಲಿಂಗ ಅಪ್ಪಗಳ ಪವಿತ್ರವಾದ ಶ್ರೀಚರಣಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಯರನಾಳ ವಿರಕ್ತ ಮಠದ ಶ್ರೀಮನ್ ನಿರಂಜನ ಗುಣಸ್ವರೂಪಿ ಅಭಿನವ ಸಂಗನ ಬಸವ ಅಪ್ಪಗಳ ಪವಿತ್ರವಾದ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು ಸೋಮೇಶ್ವರ ಮಠ ಬಿಳಿಗಿಯವರ ಪವಿತ್ರವಾದ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಅಚಲೇರಿಯಿಂದ ಆಗಮಿಸಿದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಬಸವರಾಜೇಂದ್ರ ಮಹಾಸ್ವಾಮಿಗಳ ಪವಿತ್ರವಾದ ಶ್ರೀಚರಣಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮ ಪ್ರಭು ಸಾರಂಗದೇವ ಶಿವಾಚಾರ್ಯರ ಪವಿತ್ರವಾದ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಮಠದ 6ನೇ ಪೀಠಾಧಿಪತಿಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ತಾ ಇರುವಂತಹ ಆತ್ಮೀಯರು, ಜ್ಞಾನಿಗಳು, ಪಂಡಿತೋತ್ತಮರು ಆಗಿರುವಂತಹ ಪರಮ ಪೂಜ್ಯ ಸಂಗನ ಬಸವ ದೇವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಆತ್ಮೀಯ ವಿಜಯಪುರದ ಎಲ್ಲ ಪರಮ ಪೂಜ್ಯರ, ವಿಜಯಪುರದ ಎಲ್ಲ ಮಠಾಧೀಶರ ಒಕ್ಕೂಟದ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ದೇವರಹಿಪ್ಪರಿಗೆ ಮತಕ್ಷೇತ್ರದ ಶಾಸಕರು, ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರುವಂತಹ ರಾಜೀವ್ ಗೌಡರಲ್ಲಿ, ವಿಠಲ್ ಕಟಕ್ಗುಂಡರವರಲ್ಲಿ, ಅಪ್ಪ ಸಾಹೇಬ ಪಟನ್ ಶೆಟ್ಟಿಯವರಲ್ಲಿ, ಸಚ್ಚಿದಾನಂದ ದಾದಾ ಕಲ್ಯಾಣ್ ಶೆಟ್ಟಿಯವರಲ್ಲಿ, ರಮೇಶ್ ಬುಸ್ನೂರ್ ಅವರಲ್ಲಿ, ಬಿ ಡಿ ಪಾಟೀಲ್ ರವರಲ್ಲಿ, ಪ್ರಭುಗೌಡರಲ್ಲಿ, ಬಾಬುಗೌಡರಲ್ಲಿ, ಬಾಬು ಸಹಕಾರ ಮೈತ್ರಿ ಅವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಪತ್ರಿಕಾ ಬಂಧುಗಳೇ, ತಾಯಂದಿರೇ, ಹಿರಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಬಹುಶಃ 11 ದಿನಗಳ ಪರ್ಯಂತವಾಗಿ ನೀವೆಲ್ಲರೂ ಕೂಡ ಬಸವ ಮಹಾಪುರಾಣವನ್ನು ಕೇಳಿದಿರಿ. ನಾನೇನು ಪುರಾಣ ಪ್ರವಚನಗಳನ್ನ ಮಾಡುವುದಕ್ಕೆ ಈ ವೇದಿಕೆಗೆ ನಿಂತಿಲ್ಲ. ಇವತ್ತು ನನಗೆ ಕೊಟ್ಟಿರುವಂತಹ ಕಾರ್ಯ ಯಾವುದು ಅಂತಂದ್ರೆ ಎಲ್ಲರನ್ನ ಸ್ವಾಗತವನ್ನ ಮಾಡಿಕೊಳ್ಳುವಂತಹ ಕಾರ್ಯ. ಬಹುಶಃ ಇವತ್ತಿನ ಕಾರ್ಯಕ್ರಮ ಅದು ಬಂತನಾಳ ಶ್ರೀಮಠದ ಇತಿಹಾಸದೊಳಗ ಸುವರ್ಣ ಅಕ್ಷರದಿಂದ ಬರೆದಿಡುವಂತಹ ಕಾರ್ಯಕ್ರಮವನ್ನ ಮಾಡಿದ ಕೀರ್ತಿ ಅದು ಬಂತನಾಳದ ಶ್ರೀಮಠಕ್ಕೂ ಹಾಗೂ ಭಕ್ತರಿಗೆ ಸಲ್ತದೆ. ಅಂತಹ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ನಮ್ಮವರೇ ಆಗಿರುವಂತಹ ಭಾವೈಕ್ಯತೆಯ ಪೀಠದ ಪರಮ ಪೂಜ್ಯರು, ಜ್ಞಾನಿಗಳು, ಪಂಡಿತೋತ್ತಮರು ಆಗಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಅಪ್ಪಗಳವರಿಗೆ ಶ್ರೀಮಠದ ವತಿಯಿಂದ, ಬಂತನಾಳ ಭಕ್ತರ ವತಿಯಿಂದ, ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳ ವತಿಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ನಾವೆಲ್ಲರೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನ ಮಾಡಿಕೊಳ್ಳೋಣ. ಇನ್ನು ಅದೇ ಪ್ರಕಾರ ಈ ಕಾರ್ಯಕ್ರಮದ ಇನ್ನೊಂದು ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತ ಯರನಾಳು ವಿರಕ್ತ ಮಠಕ್ಕೂ ಬಂತನಾಳದ ವಿರಕ್ತ ಮಠಕ್ಕೂ ಬಹಳಷ್ಟು ಅವಿನಾಭಾವ ಸಂಬಂಧ. ಇವತ್ತ ಯರನಾಳ ಮಠಕ್ಕ ಉತ್ತರಾಧಿಕಾರಿಗಳನ್ನಾಗಿ ಯಾರನ್ನ ನೇಮಕ ಮಾಡ್ಕೊಂಡಿದ್ರು ಅಂತಂದ್ರೆ
ಮಸೂತಿಯ ಗೌರಮ್ಮನ ಗರ್ಭದಲ್ಲಿ ಹುಟ್ಟಿರುವಂತಹ ಸಂಗನ ಬಸವ ದೇವರನ್ನ ಅವರನ್ನ ಎರಡಾಳ ವಿರಕ್ತ ಮಠಕ್ಕೆ ಮಾಡಬೇಕು ಅಂತಂದಾಗ ಆದ್ರೆ ಅವರ ಬ್ರಹ್ಮ ಲಿಪಿ ಎಲ್ಲಿ ಬರೆದಿತ್ತು ಅಂತ ಕೇಳಿದ್ರೆ ಎರಡಾಳ ಮಠಕ್ಕಲ್ಲ, ಬಂತನಾಳದ ವಿರಕ್ತ ಮಠಕ್ಕೆ ಅಂತ ಬರೆದಿತ್ತು. ಅಂತಹ ವಿರಕ್ತ ಮಠದ ಪರಮ ಪೂಜ್ಯರು ತ್ರಿಕಾಲ ವಂದನೀಯರು ಆಗಿರುವಂತಹ ಗುರು ಸಂಗನ ಬಸವ ಅಪ್ಪಗಳು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಶ್ರೀಮಠದ ಪರವಾಗಿ, ಬಂತನಾಳ ಮಠದ ಭಕ್ತರ ಪರವಾಗಿ, ಸುತ್ತಮುತ್ತಲಿನ ಎಲ್ಲ ಭಕ್ತರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಆ ಪೂಜ್ಯರನ್ನು ಕೂಡ ನಾವು ಸ್ವಾಗತವನ್ನು ಮಾಡಿಕೊಳ್ಳೋಣ. ಇನ್ನ ಈ ಕಾರ್ಯಕ್ರಮದ ಗೌರವ ಸಮರ್ಪಣೆ ನಿಜವಾಗ್ಲೂ ಕೂಡ ತ್ಯಾಗ ಅಂತಂದ್ರೆ ಯಾವುದು ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ಗುರು ನಮ್ಮ ಸಂಗನ ಬಸವ ದೇವರು ಬೀಳ್ಗಿಯ ಸೋಮೇಶ್ವರ ಮಠಕ್ಕ ಉತ್ತರಾಧಿಕಾರಿಗಳ ಆಗಿದ್ರು. ಅವರು ಗುರುಗಳು ಯಾರು ಅಂತಂದ್ರೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು. ಅವರನ್ನ ನಮ್ಮ ಪರಮ ಪೂಜ್ಯರು ಭಕ್ತರನ್ನೆಲ್ಲ ಕರ್ಕೊಂಡು ಹೋಗಿ ಕೇಳಿದ್ರಂತೆ, ಅಪ್ಪವರ ನೀವು ಈಗಾಗ್ಲೇ ನಿಮ್ಮ ಮರಿಯನ್ನ ನಿಮ್ಮ ಮಠಕ್ಕೆ ನೇಮಕ ಮಾಡಿಕೊಂಡು ಫಕೀರ ದಿಂಗಾಲೇಶ್ವರ ಅಪ್ಪಗಳ ಉಡಿ ಒಳಗ ಹಾಕಿದ್ದೀರಿ. ಅವರು ಅವರಿಗೆ ಮಾರ್ಗದರ್ಶನ ಮತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಬೀಳ್ಗಿಯ ಪರಮ ಪೂಜ್ಯ ಸಂಗನ ಬಸವ ದೇವರನ್ನ ಬಂತನಾಳದ ಮಠಕ್ಕೆ ನಾವು ಉತ್ತರಾಧಿಕಾರಿಗಳನ್ನಾಗಿ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದೀವಿ. ದಯವಿಟ್ಟು ತಾವು ನಿಮ್ಮ ಮರಿಯನ್ನ ನಮ್ಮ ಮಠಕ್ಕೆ ದಯಪಾಲಿಸಬೇಕು ಅಂತಂದಾಗ ನಮ್ಮ ಪರಮ ಪೂಜ್ಯರಾಗಿರುವಂತ ಹಿರಿಯ ಪರಮ ಪೂಜ್ಯ ಚನ್ನಬಸವ ಅಪ್ಪಗಳಂದ್ರಂತ ಬಂತನಾಳದ ಮಠಕ್ಕೆ ನನ್ನ ಮರಿ ಉತ್ತರಾಧಿಕಾರಿ ಆಗಿ ಸ್ವಾಮಿಗಳಾಗುವುದು ಅಂತಂದ್ರೆ ಬಹಳ ಸಂತೋಷ. ನೀವು ಕೇಳ್ತೀರಿ ಅಂತಂದ್ರೆ ನಾ ಕೊಡ್ತೀನಿ ಅಂತ ತಿಳ್ಕೊಂಡು ತಮ್ಮ ಮರಿಯನ್ನ ಈ ಮಠಕ್ಕೆ ಕೊಟ್ಟಿರುವಂತವ್ರು ಯಾರು ಅಂತಂದ್ರೆ ಅದು ಚನ್ನಬಸವ ಮಹಾಸ್ವಾಮಿಗಳು. ಅವರಿಗೆ ಶ್ರೀಮಠದ ಪರವಾಗಿ, ಬಂತನಾಳ ಮಠದ ಭಕ್ತರ ಪರವಾಗಿ, ಎಲ್ಲ ಹಳ್ಳಿಯ ಭಕ್ತರ ಪರವಾಗಿ ಜೋರಾದ ಚಪ್ಪಾಳೆಯನ್ನ ತಟ್ಟಿ ಅವರನ್ನು ಕೂಡ ಸ್ವಾಗತವನ್ನ ಮಾಡ್ಕೋಬೇಕು. ಆ ಮಠದ ಪರಂಪರೆ ಎಂತದ್ದು ಅಂತಂದ್ರೆ ಆ ಮಠಕ್ಕೆ ಯಾರು ಉತ್ತರಾಧಿಕಾರಿ ಅಂತ ಘೋಷಣೆ ಹಾಕಾರ ಅವರೆಲ್ಲ ದೊಡ್ಡ ದೊಡ್ಡ ಮಠಕ್ಕೆ ಸ್ವಾಮಿಗಳಾಗಿ ಬಿಡ್ತಾರೆ. ಅದು ಎಂತಹ ಒಂದು ಶಕ್ತಿ ಇರ್ಬೇಕು ನೋಡ್ರಿ ಆ ಬೀಳಿಗಿ ಮಠದ ಪುಣ್ಯ. ಅಂತಹ ಪರಮ ಪೂಜ್ಯರಿಗೂ ಕೂಡ ಸ್ವಾಗತವನ್ನ ನಾವೆಲ್ಲರೂ ಕೂಡ ಕೊಡೋಣ. ಇನ್ನು ಅಚಲೇರಿಯ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವರಾಜೇಂದ್ರ ಮಹಾಸ್ವಾಮಿಗಳವರಿಗೂ ಕೂಡ ಶ್ರೀಮಠದ ಪರವಾಗಿ, ಭಕ್ತರ ಪರವಾಗಿ, ಎಲ್ಲ ಹಳ್ಳಿಯ ಸದ್ಭಕ್ತರ ಪರವಾಗಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಿ ತಾವೆಲ್ಲರೂ ಕೂಡ ಸ್ವಾಗತವನ್ನು ಕೋರಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಇವತ್ತು ಮೌನ ಎದುರೂ ಸಹಿತ ನಮ್ಮ ಭಾಗದ ದೊಡ್ಡ ಕಾರ್ಯಕ್ರಮ ಋಷಭಲಿಂಗ ಅಪ್ಪಗಳಿಗೂ ಪ್ರಭು ಸಾರಂಗದೇವ ಶಿವಾಚಾರ್ಯರಿಗೂ ಒಂದು ಬಹಳಷ್ಟು ಆತ್ಮೀಯವಾಗಿರುವಂತಹ ಒಂದು ಪ್ರೀತಿ. ಅವರು ಮೌನವಾಗಿದ್ದರೂ ಸಹಿತ ಎಲ್ಲಿಯೂ ಕೂಡ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ. ಇದು ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾನು ಮೌನ ಎದುರು ಸಹಿತ ಹೋಗಿ ಪಾಲ್ಗೊಳ್ಳಬೇಕು ಅಂತ ತಿಳ್ಕೊಂಡು 3-4 ತಾಸು ಮುಂಚೆನೆ ಆಗಮಿಸಿ ಈ ಕಾರ್ಯಕ್ರಮವನ್ನು ನೋಡಿ ಬಹಳಷ್ಟು ಸಂತೋಷವನ್ನು ಪಟ್ಟಿರುವಂತಹ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸಿಂದಗಿ ಸಾರಂಗ ಮಠದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರಿಗೂ ಸಹಿತ ಶ್ರೀಮಠದ ಪರವಾಗಿ, ಸಮಸ್ತ ಭಕ್ತರ ಪರವಾಗಿ, ಸುತ್ತಮುತ್ತಲಿನ ಹಳ್ಳಿಯ ಭಕ್ತರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ನಾವು ಸ್ವಾಗತವನ್ನು ಮಾಡಿಕೊಳ್ಳೋಣ. ಇನ್ನ ಈ ವೇದಿಕೆಯ ಮೇಲೆ ಸಾಕಷ್ಟು ಜನ ಪರಮ ಪೂಜ್ಯರಿದ್ದಾರೆ. ಸುಮ್ಮನೆ ಅಷ್ಟು ಇಷ್ಟು ಮಂದಿ ಅಂತಲ್ಲ, ಬಹಳಷ್ಟು ಜನ ಪೂಜ್ಯರಿದ್ದಾರೆ. ವಿಜಯಪುರ ಜಿಲ್ಲೆಯ ಎಲ್ಲ ಮಠಾಧೀಶರ ಒಕ್ಕೂಟದ ಪರಮ ಪೂಜ್ಯರೆಲ್ಲರಿಗೂ ಕೂಡ ಬಂತನಾಳ ವಿರಕ್ತ ಮಠದ ಪರವಾಗಿ, ಬಂತನಾಳ ಭಕ್ತರ ಪರವಾಗಿ, ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ಭಕ್ತರ ಪರವಾಗಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡಿಕೊಳ್ಳೋಣ. ಇನ್ನು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಈ ಕಾರ್ಯಕ್ರಮದ ಒಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬಂದಿರುವಂತಹ ತಡವಲಗಾದ ಪರಮ ಪೂಜ್ಯರಲ್ಲಿ ಅಭಿನವ ಪುಂಡಲೀಕ ಮಹಾಸ್ವಾಮಿಗಳಲ್ಲಿಯೂ ಕೂಡ ಶ್ರೀಮಠದ ಪರವಾಗಿ, ಭಕ್ತರ ಪರವಾಗಿ, ಎಲ್ಲ ಸದ್ಭಕ್ತರ ಪರವಾಗಿ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಕೂಡ ಸ್ವಾಗತಿಸಿಕೊಳ್ಳೋಣ. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀಮಠದ ಪರಮ ಭಕ್ತರಾಗಿ ಬಂದಿರುವಂತವರು ನಮ್ಮ ರಾಜಕೀಯ ಗಣ್ಯ ವ್ಯಕ್ತಿಗಳು. ಅವ್ರು ಎಂದೂ ಕೂಡ ನಾವು ರಾಜಕೀಯ ನಾಯಕರಾಗಿ ಈ ಬಂತನಾಳದ ಮಠಕ್ಕೆ ಬರೋದಿಲ್ಲ. ಇವತ್ತು ಮಠ ಅಂತಂದ್ರೆ ಹೇಗಿರ್ತದ ಅಂತಂದ್ರೆ ಮಠದ ಹೊರಗೆ ಏನನ್ನ ಬಿಟ್ಟು ಬರಬೇಕು ಅಂತ ಕೇಳಿದ್ರೆ, ಹೆಂಗ ನಾವು ಮಠದೊಳಗೆ ಬರ್ಬೇಕಾದ್ರೆ ನಮ್ಮ ಕಾಲೊಳಗಿನ ಪಾದರಕ್ಷೆಗಳನ್ನ ಹೊರಗೆ ಬಿಟ್ಟು ಒಳಗೆ ಬರ್ತೀವಿ, ಒಂದು ಜಾತಿ ಮತ್ತು ರಾಜಕಾರಣವನ್ನ ಬಿಟ್ಟು ಒಳಗೆ ಬರುವಂತಹ ಮಠ ಯಾವ್ದಾದ್ರು ಇದ್ರದು ಬಂತನಾಳದ ವಿರಕ್ತ ಮಠ ಅನ್ನೋದನ್ನ
ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗಿದೆ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ರಾಜಕಾರಣವಂತರು ಮೊದಲೇ ಇಲ್ಲ. ಎಲ್ಲರೂ ಕೂಡ ನನ್ನವರು ಅನ್ನುವಂತಹ ಭಾವದಿಂದ ಎಲ್ಲರನ್ನ ಅಪ್ಪಿಕೊಳ್ಳುವಂತಹ ಮಠ ಅದು ಕಂತನಾಳದ ವಿರಕ್ತ ಮಠ. ಅಂತಹ ವಿರಕ್ತ ಮಠದ ಪೂರ್ವಭಾವಿ ಉತ್ತರಾಧಿಕಾರಿ ಸಮಾರಂಭಕ್ಕೆ ಆಗಮಿಸಿದಂತಹ ದೇವರಿಂಪರಿಗೆ ಮತಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ರಾಜುಗೌಡ ಪಾಟೀಲ್ರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕಂತನಾಳದ ಮಠದಿಂದ ಭಕ್ತರ ವತಿಯಿಂದ ಎಲ್ಲ ಸದ್ಭಕ್ತಾದಿಗಳ ವತಿಯಿಂದ ಅವರನ್ನು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸಬೇಕು. ಇನ್ನ ಇಂಡಿ ಮತಕ್ಷೇತ್ರದ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಬೇಕಾಗಿತ್ತು, ಕಾರಣಾಂತರದಿಂದ ಆಗಮಿಸಿಲ್ಲ. ಅವರು ಕೂಡ ಸಂದೇಶವನ್ನು ಕಳಿಸಿ ಈ ಕಾರ್ಯಕ್ರಮದ ಯಶಸ್ವಿಯಾಗಲಿ ಎಂದು ತಿಳ್ಕೊಂಡು ಒಂದು ಹರಿಸಿದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತಾ ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ವಿಠಲ್ ಕಟಕದೊಂಡವರು ಅವರು ಕೂಡ ಬಂದಿದ್ರೆ ಅವರನ್ನು ಕೂಡ ಸ್ವಾಗತಿಸಿಕೊಳ್ಳೋಣ. ಇನ್ನ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು, ಯಾವತ್ತೂ ಕೂಡ ಆ ಪುಣ್ಯಾತ್ಮ ಪಂತನಾಳ ಮಠ ಅಂತಂದ್ರೆ ಯಾವತ್ತಿಗೂ ಕೂಡ ಭಕ್ತಿಯಿಂದ ಬರುವಂತಹ ಶಿಷ್ಯ. ಅವರು ಕೂಡ ಮೊನ್ನೆನೆ ಪುರಾಣದೊಳಗನ ಬಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು, ಆದ್ರೆ ಬರಾಕ್ ಆಗ್ಲಿಲ್ಲ. ಇವತ್ತು ಈ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಾರೆ. ಅಂತಹ ಅಪ್ಪ ಸಾಹೇಬ ಪಟ್ಟಣ ಶೆಟ್ಟಿ ಅವರಿಗೂ ಕೂಡ ಮಠದ ವತಿಯಿಂದ ಭಕ್ತರ ವತಿಯಿಂದ ಸ್ವಾಗತವನ್ನ ಕೋರೋಣ. ಜೋರಾದ ಚಪ್ಪಾಳೆಯನ್ನು ತಾವೆಲ್ಲರೂ ಕೂಡ ತಟ್ಟಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಆಗಿರುವಂತಹ ಪ್ರಭುಗೌಡ ಪಾಟೀಲ್ರು ಅವರು ಕೂಡ ಉತ್ತಮವಾದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಶ್ರೀಮಠದ ಪರಮ ಭಕ್ತರಾಗಿ ಈ ವೇದಿಕೆಯ ಮೇಲಿದ್ದಾರೆ. ಅವರನ್ನು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನಾವು ನೀವೆಲ್ಲರೂ ಕೂಡ ಸ್ವಾಗತವನ್ನು ಮಾಡಿಕೊಳ್ಳೋಣ. ಇನ್ನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ವೇದಿಕೆಯ ಮೇಲಿದ್ದಾರೆ. ಬಹುಶಃ ನನಗೆ ಈಗ ಎಂ.ಇ. ಪಾಟೀಲ್ರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಬೆಂಗಳೂರಿಗೆ ಹೋಗಿದ್ದರಿಂದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಅವರನ್ನು ಕೂಡ ಶ್ರೀಮಠದ ಪರವಾಗಿ ಭಕ್ತರ ಪರವಾಗಿ ನಾವು ನೆನಪು ಮಾಡಿಕೊಳ್ತೀವಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತರಬೇಕು. ಇನ್ನ ನಮ್ಮ ಚಾನಕೋಟೆಯ ಸೌಖಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಮೊನ್ನೆ ತಮ್ಮ ಊರಿನ ದೇಣಿಗೆಯನ್ನು ಶ್ರೀಮಠಕ್ಕೆ ಅರ್ಪಣೆ ಮಾಡಿ ಪ್ರವಚನಕಾರರಿಗೂ ಪರಮ ಪೂಜ್ಯರಿಗೂ ಸನ್ಮಾನಿಸಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಅಂತ ಹಿರಿಯರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಿ ನೀವು ಕೂಡ ಅವರನ್ನು ಸ್ವಾಗತಿಸಬೇಕು. ಇನ್ನು ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಮೊದಲೊಮ್ಮೆ ನಾವು ನೀವೆಲ್ಲರೂ ಕೂಡ ಸ್ವಾಗತವನ್ನ ಕೋರುವುದರೊಂದಿಗೆ ಇನ್ನು ನಾ ಬಹಳಷ್ಟು ಮಾತಾಡೋದಿಲ್ಲ. ನೀವು ಯಾರ ಮಾತುಗಳನ್ನ ಕೇಳಲಿಕ್ಕೆ ಕಾಯ್ತಾ ಇದ್ದೀರಿ ಅಂತಂದ್ರೆ 6ನೇ ಪೀಠಾಧಿಪತಿಗಳಾಗಿರುವಂತಹ ಸಂಗನ ಬಸವ ದೇವರು ಏನು ಮಾತಾಡ್ತಾರ ಅನ್ನುವಂತಹ ಕುತೂಹಲಕ್ಕೆ ನೀವೆಲ್ಲ ಕುಂತೀರಿ, ಹೌದು ಇಲ್ಲೋ? ಯಾಕಂತಂದ್ರೆ ಇನ್ನು ಮುಂದೆ ಈ ಮಠದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಈ ಮಠವನ್ನ ಮುನ್ನಡೆಸಿಕೊಂಡು ಹೋಗುವಂತ ಸಂಗನ ಬಸವ ದೇವರು ಏನು ಮಾತಾಡಬಹುದು, ನಮ್ಮ ಗುರುಗಳು ಎಷ್ಟು ವಿದ್ಯಾವಂತರಿದಾರ, ಹೇಗೆ ಮಾತಾಡ್ತಾರ ಅನ್ನುವಂತಹ ಕುತೂಹಲದಿಂದ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ನಾನೇನು ಬಹಳಷ್ಟು ಮಾತನಾಡುವುದಿಲ್ಲ. ಈ ಕಾರ್ಯಕ್ರಮವನ್ನ ಇಡೀ ನಾಡಿಗೆ ಪ್ರಚಾರ ಮಾಡಲು ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಬಂಧು ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನೀವು ಸ್ವಾಗತವನ್ನು ಕೋರಬೇಕು. ಈ ಕಾರ್ಯಕ್ರಮಕ್ಕೆ ಆರಕ್ಷಕ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತವನ್ನು ಮಾಡಿಕೊಳ್ಳೋಣ. ಇನ್ನು ನಿರೂಪಕರಿಗೂ ಕಲಾವಿದರಿಗೂ ಇಷ್ಟೆಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರುವಂತ ಎಲ್ಲ ಪಂತನಾಳ ವಿರಕ್ತ ಮಠದ ಎಲ್ಲ ಪರಮ ಭಕ್ತರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರಿ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನ ದಾಸೋಹಿ ನೀನಾದರೆ ಕಾಶಿಗೆ ಹೋಗಿ ನೋಡು, ಭಕ್ತಿ ಸಂಪನ್ನ ನೀನಾದರೆ ಪಂಡರಾಪುರಕ್ಕೆ ಹೋಗಿ ನೋಡು, ಅನ್ನ ದಾಸೋಹ ನೋಡುವುದಾದರೆ ಧರ್ಮಸ್ಥಳಕ್ಕೆ ಹೋಗಿ ನೋಡು, ಆದರೆ ಇವು ಮೂರರ ತ್ರಿವೇಣಿ ಸಂಗಮ ನೋಡುವುದಾದರೆ ಶ್ರೀ ಬಂತನಾಳ ಅಪ್ಪಂಗಳ ಶ್ರೀಮಠಕ್ಕೆ ಬಂದು ನೋಡಬೇಕು ಅನ್ನುವಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಸುಂದರ ಸಮಾರಂಭಕ್ಕೆ ಸ್ವಾಗತವನ್ನ ಪ್ರೀತಿಯ ಕರೆಗೊಟ್ಟು ಆಗಮಿಸಿರ್ತಕ್ಕಂಥ ಪೂಜ್ಯರಾದ ಎಲ್ಲ ಜೊತೆ ಗಣ್ಯಮಾನ್ಯರನ್ನ ಸವಿವರವಾಗಿ ಸರ್ವರಿಗೆ ಶುಭ ಸ್ವಾಗತವನ್ನು ಬಯಸಿರುವಂತಹ ಚಟಸ್ಥಳ ಬ್ರಹ್ಮಿ ಶಿವಪ್ರಕಾಶ ಶಿವಾಚಾರ್ಯರು ಬಸವನ ಬಾಗೇವಾಡಿ ಪೂಜ್ಯರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಯ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ನಮ್ಮ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಮಾಜಿ ಸಚಿವರು ವಿಜಯಪುರ ಇವರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹರಗುರುಚರ ಮೂರ್ತಿಗಳು, ಎಲ್ಲ ಪರಮ ಪೂಜ್ಯರುಗಳು ಹಾಗೂ ಎಲ್ಲ ರಾಜಕೀಯ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಭರವಸೆಯ ಸಸೆ ನೆಟ್ಟಿ ಎರಿಯೋಣ ಪ್ರೀತಿಯ ಜಲ ಸತತ, ಸ್ನೇಹ ಗೊಬ್ಬರ ಬಿಟ್ಟು ಸಲಹೋಣ ಹದದಿಂದ, ಮನಸ್ಸೊಂದು ಉದ್ಯಾನವನವಾಗಲಿ ಮರ ಬೆಳೆಸಿ ಬರ ಅಳಿಸಿ, ವೃಕ್ಷ ರಕ್ಷತಿ ರಕ್ಷಿತ ಎನ್ನುವಂತೆ ಸಸಿಗೆ ನೀರುಣಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೈತಾ ಇರುವಂತ ಗೌರವಾನ್ವಿತ ಶ್ರೀ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಹಾಗೂ ಅವರೊಟ್ಟಿಗೆ ಎಲ್ಲ ಹರಗುರುಚರ ಮೂರ್ತಿಗಳಿಗೆ ಹಾಗೂ ಎಲ್ಲ ರಾಜಕೀಯ ನಾಯಕರು ಕೈ ಜೋಡಿಸ್ತಾ ಇದ್ದಾರೆ. ಸರ್ವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರಿಗೂ ಕೂಡ ಗೌರವ ಅರ್ಪಣೆಯನ್ನು ಮಾಡಬೇಕು. ಕೈಗಳು ಇರುವುದು ಕಟ್ಟಿಕೊಂಡು ಕುಳಿತುಕೊಳ್ಳುವುದಕ್ಕಲ್ಲ, ಚಪ್ಪಾಳೆಯನ್ನು ತಟ್ಟುವುದಕ್ಕೆ. ವಿಜಯಪುರದ ಜೋಳದ ರೊಟ್ಟಿ ತಿಂದವನು ಬಲಗಟ್ಟಿ, ನೀವೆಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ಟಿ ಎನ್ನುವಂತಹ ರೀತಿ ಒಳಗೆ ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳು.